ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಇದೀಗ ಮೋಡ ಟೆನ್ಷನ್ ಶುರುವಾಗಿದೆ. ಲೋಕಾಯುಕ್ತ ಬಿ ರಿಪೋರ್ಟ್ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಹಾಗಾಗಿ ಸಿದ್ದರಾಮಯ್ಯಗೆ ಇವತ್ತು ಮೋಡ ಟೆನ್ಷನ್. ಬಿ ರಿಪೋರ್ಟ್ ಅಂಗೀಕಾರ ಆಗುತ್ತಾ ಅಥವಾ ತಿರಸ್ಕಾರ ಆಗುತ್ತಾ ಅನ್ನುವಂತಹ ಕುತೂಹಲ. ಸಿಎಂ ಸಿದ್ದರಾಮಯ್ಯ ಹಾಗೆ ಪತ್ನಿ ವಿರುದ್ಧದ ಮೂಡ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಶುರುವಾಗಿದೆ. ಬಿ ರಿಪೋರ್ಟ್ ಅನ್ನು ಪ್ರಶ್ನಿಸಿ ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವಂತಹ ಅರ್ಜಿ ಆದೇಶವನ್ನ ಕಾಯ್ದಿರಿಸದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್. ಹಾಗಾಗಿ ಇವತ್ತು ತೀರ್ಪು ಬರಬಹುದಾದಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಬಿ ರಿಪೋರ್ಟ್ ತಿರಸ್ಕರಿಸಿದ್ರೆ ತನಿಖೆ ಮುಂದುವರಿಯುವಂತಹ ಸಾಧ್ಯತೆ ಇದೆ ಅಥವಾ ಕೋರ್ಟ್ ಸ್ವತಃ ಕಾಗ್ನಿಸೆನ್ಸ್ ಅನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಬಹುದು. ಈ ಕಾಗ್ನಿಸೆನ್ಸ್ ಅನ್ನ ಪಡೆಯೋದಕ್ಕೆ ಕಾನೂನಿನ ಪ್ರಕ್ರಿಯೆಯನ್ನು ನಡೆಸಬೇಕಾಗುತ್ತೆ. ಬಿ ರಿಪೋರ್ಟ್ ಪುರಸ್ಕರಿಸಿದ್ರೆ ಸಿಎಂಗೆ ಬಿಗ್ ರಿಲೀಫ್ ಸಿಗಲಿದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯಗೆ ಟೆನ್ಷನ್ ಶುರುವಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ರಮೇಶ್. ಇವತ್ತು ಲೋಕಾಯುಕ್ತ ಪೊಲೀಸರ ಬಿ ರಿಪೋರ್ಟ್ ಭವಿಷ್ಯ ನಿರ್ಧಾರ ಆಗ್ತಾ ಇರೋದ್ರಿಂದ ಏನಾಗಬಹುದು? ಇವತ್ತು ಬೆಳಿಗ್ಗೆ ಅಥವಾ ಸಂಜೆ ಒಳಗಡೆ ಕೋರ್ಟ್ ಆದೇಶ ನೀಡುವಂತ ಸಾಧ್ಯತೆ ಇದೆ. ಇದರಲ್ಲಿ ಸಿದ್ದರಾಮಯ್ಯ ಅವರಿಗೆ ಅವರ ಪತ್ನಿಗೆ 14 ಸೀಟ್ಗಳನ್ನು ಹಂಚಿಕೆ ಆಗಿತ್ತು. ಹಂಚಿಕೆ ಆದ ನಂತರ ಅವರು ಇದೆಲ್ಲ ವಿವಾದ ಆದ್ಮೇಲೆ 14 ಸೀಟ್ಗಳನ್ನ ವಾಪಸ್ ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಖಾಸಗಿ ದೂರನ್ನ ಸಲ್ಲಿಸಿದ್ದಾರೆ. ಅದಕ್ಕೆ ಏನು ಲೋಕಾಯುಕ್ತ ಪೊಲೀಸರು ತನಿಖೆ ನಡೆಸಿ ಇದರಲ್ಲಿ ಯಾವುದೇ ಸಾಕ್ಷ್ಯಗಳಿಲ್ಲ ಅಂತೇಳಿ ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದ್ದಾರೆ. ಆ ಬಿ ರಿಪೋರ್ಟ್ ಅನ್ನ ಈಗ ಪ್ರಶ್ನೆ ಮಾಡಿದ್ದಾರೆ. ಅದರಲ್ಲಿ ಈಗ ಲೋಕಾಯುಕ್ತ ಪೊಲೀಸರು ವಾದ ಏನಂತಂದ್ರೆ ಸಿದ್ದರಾಮಯ್ಯ ಆಗ್ಲಿ ಅವ್ರ ಪತ್ನಿ ವಿರುದ್ಧ ಆಗ್ಲಿ ಯಾವುದೇ ಸಾಕ್ಷ್ಯಗಳು ಕಂಡು ಬಂದಿಲ್ಲ. ಸುಮಾರು 70 ಸಾಕ್ಷಿಗಳನ್ನ ನಾವು ಸಾಕ್ಷ್ಯ ವಿಚಾರಣೆ ಮಾಡಿದೀವಿ. ಆದ್ರೆ ಎಲ್ಲೂ ಕೂಡ ಇವ್ರ ವಿರುದ್ಧ ಯಾವುದೇ ಹೇಳಿಕೆಯನ್ನ ಕೊಟ್ಟಿಲ್ಲ. ಹೀಗಾಗಿ ನಾವು ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದೀವಿ, ಸಾಕ್ಷ್ಯಾಧಾರ ಇಲ್ಲ ಅಂತ ಹೇಳಿ ಅಂತ ವಾದ ಮಂಡಿಸಿದ್ದಾರೆ. ಆದ್ರೆ ಸ್ನೇಹಮಯಿ ಕೃಷ್ಣ ಅವರ ವಾದ ಏನಂತಂದ್ರೆ ಅವರು ಬೆನಿಫಿಷಿಯರಿ ಈ ಕೇಸಲ್ಲಿ 14 ಸೀಟ್ಗಳನ್ನ ಪಡ್ಕೊಂಡಿದ್ದಾರೆ. ತಮ್ಮ ಪ್ರಭಾವವನ್ನ ಬಳಸಿ ಅವರು 14 ಸೀಟ್ಗಳನ್ನ ಪಡ್ಕೊಂಡಿದ್ದಾರೆ 50-50 ಅಡಿ. ಹೀಗಾಗಿ ಇದು ಕಾನೂನು ಬಾಹಿರ. ಮತ್ತೆ ಲೋಕಾಯುಕ್ತ ಪೊಲೀಸ್ ವಿರುದ್ಧನೂ ಕ್ರಮ ಕೈಗೊಳ್ಳಬೇಕು, ಸಿದ್ದರಾಮಯ್ಯ ವಿರುದ್ಧನೂ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ. ಹೀಗಾಗಿ ಬಿ ರಿಪೋರ್ಟ್ ನ ಪ್ರಶ್ನೆ ಮಾಡುವಂತ ಅರ್ಜಿ ಸಂಬಂಧ ಇವತ್ತು ಕೋರ್ಟ್ ಆದೇಶ ಕೊಡುತ್ತೆ. ಆದೇಶ ಕೊಟ್ರೆ ಒಂದ್ ವೇಳೆ ಏನಾದ್ರು ಬಿ ರಿಪೋರ್ಟ್ ಅನ್ನು ಅಂಗೀಕರಿಸಿದ್ರೆ ಆಗ ಸಿದ್ದರಾಮಯ್ಯ ಅವರಿಗೆ ಫುಲ್ ರಿಲೀಫ್ ಸಿಕ್ಕಂತಾಗುತ್ತೆ. ಒಂದ್ ವೇಳೆ ಬಿ ರಿಪೋರ್ಟ್ ಅನ್ನ ತಿರಸ್ಕರಿಸಿ ಏನಾದ್ರು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಆರ್ಡರ್ ಮಾಡಿದ್ರೆ ಆಗ ಮತ್ತೆ ಲೋಕಾಯುಕ್ತ ಪೊಲೀಸ್ ಇನ್ವೆಸ್ಟಿಗೇಷನ್ ಮುಂದುವರಿಸ್ತಾರೆ. ಆಗ ಕೂಡ ಸಿದ್ದರಾಮಯ್ಯ ಅವರಿಗೆ ಅಂತ ಸಂಕಷ್ಟ ಎದುರಾಗಲ್ಲ. ಒಂದ್ ವೇಳೆ ಏನಾದ್ರು ಕೋರ್ಟನ್ನೇ ಕಾಗ್ನಿಸೆನ್ಸ್ ತಗೊಂಡು ಸಮನ್ಸ್ ಜಾರಿ ಮಾಡೋದಕ್ಕೆ ಮುಂದಾದ್ರೆ ಆಗ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಎದುರಾಗಬಹುದು. ಹೀಗಾಗಿ ಇವತ್ತಿನ ಕೋರ್ಟ್ನ ಆದೇಶ ಏನಿದೆ ಅದು ಸಿದ್ದರಾಮಯ್ಯ ಅವರಿಗೆ ಮಹತ್ವದಾಗಿರುತ್ತೆ. ಧನ್ಯವಾದ ರಮೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.